ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇಂದಿನ ಒಂದು ಕಂಡಿತು ಕಂಡ ಹಾಗೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಥಮವಾಗಿ ಕಂಡಿತು ಕಂಡ ಹಾಗೆಯ ಚರ್ಚೆಯ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ, ಭಿಕ್ಷುಕರ ಪರಿಸ್ಥಿತಿ ಆಗಿದೆಯಾ ಉತ್ತರ ಕರ್ನಾಟಕದ್ದು? ಭವ್ಯತೆ ಮೆರೆದ ಉತ್ತರ ಭಾಗ ಎಂದು ಹಾಳು ಕೊಂಪೆ, ಉತ್ತರ ಕರ್ನಾಟಕದ ನಾಯಕರು ಅಸಮರ್ಥರೇ, ಬೇಡಿಕೆ ಈಡೇರಿಸಿದವರ ಜೊತೆ ಉತ್ತರ ಕರ್ನಾಟಕ ಇರಬೇಕೆ? ಕೇವಲ ಜಿಲ್ಲೆ ಘೋಷಣೆ ಮಾಡಿಸದ ಉತ್ತರ ಕರ್ನಾಟಕದ ನಾಯಕರು ಮುಂಬರುವ ದಿನಗಳಲ್ಲಿ ಫುಲ್ ಫ್ಲಾಜ್ಡ್ ಸಿಎಂ ಕಾಣಬಹುದಾ ಉತ್ತರ ಕರ್ನಾಟಕ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಚರ್ಚೆಯ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಈ ಒಂದು ಚರ್ಚೆಯ ಚೌಕಟ್ಟನ್ನು ಚರ್ಚಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಗೋಕಾಕ್ ನಗರದ ವಿಪಕ್ಷ ನಾಯಕರೇ ಅಂತ ಕರಿಬಹುದು. ದಶಕಗಳ ಕಾಲ ಗೋಕಾಕ್ ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟು ಪ್ರಯತ್ನ ಪಟ್ಟು ಆಮೇಲೆ ಗೋಕಾಕ್ ಜನತೆ ಯಾಕೋ ಒಂದು ಸ್ವಲ್ಪ ಹಿಂದೆಟ್ ಹಾಕಿದ್ರು ಅವ್ರನ್ನ ಆರಿಸ್ತಾರೋದಕ್ಕೆ ಅಶೋಕ್ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ನಮ್ಮ ಚಾನಲ್ನ ಸಿಇಒ ಆಸ್ ವೆಲ್ ಆಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಸರ್, ಪ್ರಥಮವಾಗಿ ಇಂದಿನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ. ಒಂದು ರೀತಿಯೊಳಗೆ ತಾವು ಕೇಳಿದ ಪ್ರಶ್ನೆ ಸ್ತುತಿನೂ ಹೌದು, ಅದ್ರ ಜೊತೆಗೆ ವಿಮರ್ಶೆ ಮಾಡಬೇಕಾದದ್ದು ಹೌದು. ಕಾರಣ ಇಷ್ಟ, ಯಾವತ್ತು ಭಾಷಾವಾರ ಪ್ರಾಂತ ರಚನೆ ಆಯಿತು, ಆ ಸಂದರ್ಭದೊಳಗೆ ಆ ಪ್ರಾಂತ ರಚನೆಯ ಮೂಲ ಉದ್ದೇಶ ಇತ್ತು, ಆ ಪ್ರಾಂತಕ್ಕೆ ಸೀಮಿತವಾಗಿ ಬರುವಂಥ ಎಲ್ಲ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶದಿಂದನೇ ಪ್ರಾಂತಗಳ ರಚನೆ ಆಗೈತಿ. ಆಡಳಿತಾತ್ಮಕ ಅನುಕೂಲತೆ ಸೃಷ್ಟಿ ಮಾಡಬೇಕು, ಅದ್ರ ಜೊತೆಗೆ ಆ ಸಂಪೂರ್ಣ ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶ ಇತ್ತು. ಬಹುಶಃ ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕದ ಮೇಲೆ ಏಕೆ ಈ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ ಅಂತಂತಂದ್ರೆ, ಯಾವುದೇ IT ಕಂಪನಿ ಆಗಲಿ, BT ಕಂಪನಿ ಆಗಲಿ, ಹಾರ್ಡ್ವೇರ್ ಕಂಪ್ನಿಗಳಾಗಲಿ ಎಲ್ಲ ಸದರ್ನ್ ಕಡೆ ಓಡ್ತಾ ಇವೆ. ಅಲ್ಲಿ ಸ್ಕಿಲ್ಡ್ ಪೀಪಲ್ ಜಾಸ್ತಿ ಇದ್ದಾರೆ ಅಂತ ಹೇಳಲಾಗತ್ತೆ. ಬಟ್ ಆದರೂ ಕೂಡ ಆಲ್ಮೋಸ್ಟ್ ಆಲು ಉತ್ತರ ಕರ್ನಾಟಕದ ಪ್ರತಿಭೆಗಳೇ ಅಲ್ಲೋಗಿ ಮಿಂಚಿದ್ದಾರೆ. ಏನಾಗ್ಯದ್ರಿ, ಯಾವತ್ತು ಕರ್ನಾಟಕ ರಚನೆ ಆಯಿತು, ರಾಜಧಾನಿ ಬೆಂಗಳೂರು. ಬಹುಶಃ ಬೆಂಗಳೂರು ಮತ್ತು ಅದರ ಸುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿ ಅಧಿಕಾರ ಸೀಮಿತ ಆಗಿಬಿಡ್ತು. ನೋಡಿ, ಚುನಾವಣೆ ಅಂದ್ರೆ ಎಲ್ಲ 224 ಕ್ಷೇತ್ರದ MLAಗೂ ರಿಪ್ರೆಸೆಂಟ್ ಮಾಡಿದರು. ಅದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಪ್ರತಿಯೊಂದು ಕ್ಷೇತ್ರದ MLAಗಳು ಅದು ಇದ್ದಾಗ ಬಹುಶಃ ಇವತ್ತೇನು ನಾವು ಉತ್ತರ ಕರ್ನಾಟಕ ಕರಿತೀವಿ, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಆ ಎರಡೂ ಭಾಗದಿಂದ 96 ಜನ ಶಾಸಕರು, 96 ಜನ ಶಾಸಕರು, 96 ಜನ ಶಾಸಕರು ನಮ್ಮ ವಿಧಾನಸಭೆಯೊಳಗೆ ಅದಾರು. 96 ಜನ ಅಂದರೆ ಹೆಚ್ಚು ಕಡಿಮೆ 50%, ಅರ್ಧ ಶಾಸಕರು ನಮ್ಮವ್ರದಾರ. ಬಟ್ ಆದರೂ ಕೂಡ ಸರ್, ಈ ಉತ್ತರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ಏನಕ್ಕೆ? ಇಲ್ಲ, ಅದಕ್ಕೆ ನಾನು ಏನು ಹೇಳ್ತೇನೆ ಈಗ, ಬಹುಶಃ ಈಗ ಹೆಂಗಿರ್ತೈತೆ ಅಂದ್ರೆ, ನಾವು ಯಾರ್ದೋ ಒಂದು ಮನೆಗೆ ಹೋಗಿರ್ತೀವಿ, ಮನೆಗೆ ಹೋದಾಗ ನಾವು 8 ಜನ ಹೋಗಿರ್ತೀವಿ, ಮನೆಯವ್ರು 4 ಜನ ಇರೋರಾಗ ಮಾನಸಿಕವಾಗಿ ಹೆಂಗಿರ್ತೈತೆ ಅಂದ್ರೆ, ಈ ಮನೆ ಅವ್ರದ್ದು ಆಗಿಬಿಟ್ಟೈತಿ, ಅವ್ರದಪ್ಪ ಅವ್ರ ಮನ್ಯಾಗ ಹೋಗಿ ನಾವು ಮಾತಾಡ್ಕೊಳ್ಳೋಂಥ ಭಾವನೆ, ಒಂದು ರೀತಿ ಹಿಂಜರಿತ ಭಾವನೆ ಕ್ರಿಯೇಟ್ ಆಗಿ ಬಂದುಬಿಟ್ಟಿರುತ್ತೆ. ಇವತ್ತು ನಮ್ಮದು ಗತಿ ಅಂದ್ರೆ ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ, ಮೊನ್ನೆ ನೀವು CM ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಡಕ್ಕೆ ಹೋದ್ರಿ, ಗೋಕಾಕ್ ಜಿಲ್ಲೆ ಆಗಲಿ ಅಂತ ಹೇಳಿ. ಅಲ್ಲಿ ನೋಡಿದಂತಹ ಪರಿಸ್ಥಿತಿ ನೋಡಿದವರು ಹೇಳಿದ್ದೇನಪ್ಪ ಅಂತಂತಂದ್ರೆ, ಒಂದು ರೀತಿ ಕಿಮ್ಮತ್ತು ಕೊಡ್ಲಿಲ್ಲಪ್ಪ ನಮಗ. ಅಂದ್ರೆ CM ಸಿದ್ದರಾಮಯ್ಯನವರು ಕೆಳಗ್ ಮೋರೆ ಹಾಕಿದವರು ಮೇಲೆ ಮೋರೆ ಮಾಡಲಿಲ್ಲ ಅನ್ನುವಂತಹ ಮಾತು ಕೂಡ ಅಲ್ಲಿ ಕೇಳಿ ಬಂತು ಸರ್. ಇಲ್ಲ, ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ನಾನು ನಿಯೋಗವಾಗಿದ್ದೀನಿ, ನಮ್ಮ ಪೂಜ್ಯ ಸ್ವಾಮೀಜಿ ಅವ್ರದಾರು, ಮುರುಘರಾಜ ಸ್ವಾಮೀಜಿ ಅವ್ರದಾರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವ್ರದಾರು, ಅರವೈ ಭಾಗದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವ್ರದಾರು. ಅದ್ರ ಜೊತೆಗೇನೆ ನಮ್ಮ ಬಹುತೇಕ ಎಲ್ಲ ಪ್ರಮುಖರು ಸಹಿತ ಆ ನಿಯೋಗದೊಳಗಿದ್ವಿ. ಸುಮಾರು 20-30 ಜನ ನಿಯೋಗಿತ್ತು. ಆ ಸಂದರ್ಭದೊಳಗೆ ಭಾಳ ಮುಕ್ತವಾಗಿ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಚರ್ಚೆ ಮಾಡಿದರು. ನಮ್ಮ ಎಲ್ಲ ಅನಿಸಿಕೆಗಳನ್ನು ಕೇಳಿದರು, ವಿವರಣಾತ್ಮಕ ಹೇಳಿಕೆಗಳನ್ನು ಕೇಳಿದರು, ನಮ್ಮ ಅದಕ್ಕೆ ಪೂರಕವಾದಂಥ ಸ್ಪಂದನೆಯನ್ನು ಅವ್ರು ಕೊಟ್ಟಿದ್ದಾರೆ, ಅವರಲ್ಲಿರುವಂಥ ಆತಂಕಗಳನ್ನು ವ್ಯಕ್ತಪಡಿಸಿದರು. ಆ ರೀತಿ ನೋಡಿದರೆ ಅಂಥದ್ದೇನು ಸಮಸ್ಯೆ ಇಲ್ಲ, ಭಾಳ ಮುಕ್ತವಾಗಿ ಚರ್ಚೆ ಆಗಿದೆ. ಸರ್, ಇನ್ನೂ ಒಂದು ಮಾತು ಏನಪ್ಪ ಅಂತಂತಂದರೆ,
ಇನ್ನೊಂದು ಮಾತು, ಈಗ ಮುಖ್ಯವಾಗಿ ನಾವು ಪ್ರಶ್ನೆ ಕೇಳಿದ್ದು ಮಲತಾಯಿ ಧೋರಣೆ. ಈಗ ನೀವು ಉತ್ತರ ಕರ್ನಾಟಕಕ್ಕೆ ಮತ್ತು ಇಲ್ಲೇ ಬೆಳಗಾವಿಯಲ್ಲಿ 2ನೇ ರಾಜಧಾನಿ ಮಾಡ್ಬೇಕಂತ ನಾಳೆ ನೀವು ಅಲ್ಲೇ ಸ್ಟ್ರೈಕ್ ಮಾಡಲಿಕ್ಕೆ ಹೊರಟಿದ್ದೀರಿ. ಅದಕ್ಕೆ ಒಂದು 2 ನಿಮಿಷ ವಿವರಣೆ ಕೊಡ್ತೇನೆ ನಿಮ್ಗೆ. ಯಾವಾಗ ರಾಜ್ಯ ರಚನೆ ಆಯಿತು, ರಾಜ್ಯ ರಚನೆ ಆದ ನಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಸಮಂಜಸ ರೀತಿಯೊಳಗೆ ಆಗ್ತತಿ, ಪರಿಪೂರ್ಣ ರೀತಿಯೊಳಗೆ ಆಗ್ತೈತಿ ಅನ್ನೋಂಥ ಭಾವನೆ ಈ ಉತ್ತರ ಕರ್ನಾಟಕ ಭಾಗದ ಜನರದಾಗಿತ್ತು. ಆದರೆ ಬಹುಶಃ 1956 ರಾಜ್ಯ ರಚನೆ ಆಯಿತು. ಇವತ್ತಿನವರೆಗೆ ಎಷ್ಟು ದಶಕ ಕಳೆದವರು ನಾವು ಅವಲೋಕನ ಮಾಡಿದ್ರೆ ಇವತ್ತು ಏನು ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಗೈತಿ, ಅದಕ್ಕೆ ಪೂರಕವಾಗಿನೇ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೈತೆ ಅನ್ನೋದೇ ಚಿಂತನೆ ನಾವು ಮಾಡಬೇಕಾಗೈತಿ. ಸರ್, ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹೇಳಿ ಧಾರವಾಡದಿಂದ ಕೂಗು ಬರುತ್ತೆ ಅಲ್ವಾ? ಸೊ ಅಲ್ಲಿ ದಕ್ಷಿಣ ಕರ್ನಾಟಕದ ನಾವು ಮಾತಾಡೋದು ಬೇಡ, ಏಕತೆಯಲ್ಲಿ ನಾವು ಇರೋಣ, ಬಟ್ ಅದು ಮಾತು ಬೇಡ. ಬಟ್ ಆದರೂ ಕೂಡ ಮೈಸೂರು ಭಾಗದಲ್ಲಿ ಇಲ್ಲಪ್ಪ ನಮ್ಗೆ ಮೈಸೂರು ರಾಜ್ಯನೇ ಇರಲಿ ಅನ್ನುವಂತಹ ಮಾತು ಕೂಡ ಅಲ್ಲಿ ಇದ್ವು. ಬಟ್ ಕರ್ನಾಟಕ ಅನ್ನುವಂತಹ ಹೆಸರು, ಕೂಗು, ಒಂದು ಹೋರಾಟ ಸ್ಟಾರ್ಟ್ ಆಗಿದ್ದೇ ಧಾರವಾಡ ಅಂದರೆ ಉತ್ತರ ಕರ್ನಾಟಕದ ಭಾಗದಿಂದ. ವೆಂಕಟರಾಯ ಆಯಿತು, ಹೋಯಿರೋಡ್ ನಾರಾಯಣ ರಾಯ ಆಯಿತು, ಇದನ್ನು ನಿಜವಾಗಿ ಕರ್ನಾಟಕವನ್ನು ಏಕೀಕರಣ ಮಾಡಿದ ನಮ್ಮ ಉತ್ತರದವರ. ಅದಕ್ಕೆ ಇವತ್ತು ನೀವು ಈ ಒಂದು ಬೆಳಗಾವಿ ಜಿಲ್ಲೆ ಆಗಬೇಕು ಅನ್ನುವಂಥದ್ದು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಬೇರೆ ಇಟ್ಕೊಂಡು ನೀವು ನಾಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಅಂದ್ರೆ ಇಲ್ಲಿ ಅನ್ಯಾಯ ಆಗೈತಿ ಅಂತ, ಏನೇನು ಅನ್ಯಾಯ ಆಗೈತಿ ಅಂತ ಇಲ್ಲಿವರೆಗೆ ನೋಡಿ. ನಮ್ಮ ಮುಖ್ಯ ಉದ್ದೇಶ ಹೇಳ್ಬಿಡ್ತೀನಿ. ಯಾವತ್ತು ಕರ್ನಾಟಕ ರಾಜ್ಯದ ರಚನೆ ಆಯಿತು, ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಯಿತು, ಅದಕ್ಕೆ ಪೂರಕವಾದಂಥ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿಲ್ಲ ಅನ್ನೋಂಥ ಭಾವನೆ ನಮ್ಮದು. ಉತ್ತರ ಕರ್ನಾಟಕ ಅಂದ್ರೆ ಬಹುಶಃ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎರಡೂ ಪರಿಗಣನೆ ಮಾಡಬೇಕಾಗತ್ತೆ. ಇನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಪ್ರತಿಯೊಂದು ವಿಷಯವನ್ನು ಔದ್ಯೋಗಿಕ ದೃಷ್ಟಿಯಿಂದ, ಕೃಷಿ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ, ವೈದ್ಯಕೀಯ ಸೌಲಭ್ಯಗಳ ದೃಷ್ಟಿಯಿಂದ ನಾವು ಹೇಳೋದು, ಖಾಸಗಿ ರಂಗದೊಳಗೆ ಯಾರಾದರೂ ದವಾಖಾನೆ ಇಲ್ಲಿ ಪ್ರಾರಂಭ ಮಾಡಿದ್ರೆ, ಖಾಸಗಿ ರಂಗದೊಳಗೆ ಖಾಸಗಿ ಸಂಸ್ಥೆಯವರು ಏನಾದರೂ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರೆ ಅದು ಸರ್ಕಾರದ ಕೊಡುಗೆ ಅಲ್ಲ. ನಮ್ಮ ಮುಖ್ಯ ಕೋರಿಕೆ ಏನು, ಸರ್ಕಾರದಿಂದ ದಕ್ಷಿಣ ಕರ್ನಾಟಕಕ್ಕೆ ಏನು ಸಿಕ್ತು, ಉತ್ತರ ಕರ್ನಾಟಕಕ್ಕೆ. ಸರ್, ಮೊನ್ನೆ ನಾನು ಹಿಂದೆ ನಮ್ಮ ಶೋದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಅಂದರೆ ರಾಮನಗರಕ್ಕೆ ಒಂದೇನೋ ಕೆಲಸದ ಮೇಲೆ ನಾನು ಹೋಗಿದ್ದೆ. ಅಲ್ಲಿ ಏನಿಲ್ಲಪ್ಪ ಅಂತಂದ್ರು ನಾನು ಒಂದು 7ರಿಂದ 8 ಮೊಬೈಲ್ ಕ್ಲಿನಿಕ್ಗಳನ್ನು ನೋಡಿದ್ದೀನಿ, ಅಡ್ಡಾಡೋ ಕ್ಲಿನಿಕ್ಗಳನ್ನು ನೋಡಿದ್ದೀನಿ. ಬಟ್ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂತೀರ ನೀವು, 2 ತಾಲೂಕಿಗೆ ಸೇರಿ 1 ಮೊಬೈಲ್ ಇದನ್ನು ಸ್ಯಾಂಕ್ಷನ್ ಆಗೈತೆ, ಅಲಾಟ್ ಆಗೈತೆ. ಅದೇ ರೀತಿ 4-5 ಹಳ್ಳಿಗಳನ್ನು ಸೇರಿಸಿ ಒಂದು ಶಾಲೆ ಅಂತ ಅಲಾಟ್ ಮಾಡ್ತಾರೆ. ಬಟ್ ಅಲ್ಲಿ ಓದ್ಬಿಟ್ರೆ ಹಳ್ಳಿಗೆ ಶಾಲೆಗಳು, ಆಮೇಲೆ ಏನಂತೀರ ನೀವು, ಹಳ್ಳಿಗೆ ಆಸ್ಪತ್ರೆಗಳು. ಸೊ ಹಿಂಗೆಲ್ಲ ಮಾಡಿದ್ರೂ ಕೂಡ ಇನ್ನು ಈ ಉತ್ತರ ಕರ್ನಾಟಕದವರು ಭಿಕ್ಷೆ ಬೇಡೋ ಪರಿಸ್ಥಿತಿ ಬರ್ತಾ ಇದೆಯಾ? ಈಗ ಮೊನ್ನೆ ರಾಜು ಕಾಗಿ ಅವರ ಅದನ್ನ ಮಾತಾಡಿದ್ರು, ನಾವು ಭಿಕ್ಷುಕರೇನಪ್ಪ ಅನ್ನುವಂಥ ಮಾತು. ಇಲ್ಲ, ಅದಕ್ಕೆ ನಾವು ಏನು ನೋಡ್ರಿ, ಈಗ ಯಾರನ್ನು ಅವಹೇಳನ ಮಾಡಬೇಕನ್ನೋದು ಅಥವಾ ಮತ್ತೊಂದು ದೃಷ್ಟಿಯಿಂದ ಮಾತಾಡೋ ಅವಶ್ಯಕತೆ ಇಲ್ಲ. ಸೂಕ್ಷ್ಮವಾಗಿ ನಾವು ಒಂದೇ ಮಾತೇನಾಗಿತ್ತು ಅಂದರೆ, ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಪರವಾದಂಥ ಕಾರ್ಯಕ್ರಮಗಳೇನಿರ್ತಾವು, ಯಾವ ವಿಷಯದೊಳಗೆ ಅವರು ಅಭಿವೃದ್ಧಿ ಮಾಡಬೇಕಾಗೈತಿ. ಇವತ್ತು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಈ ಎರಡೂ ತುಲನೆ ಮಾಡಿದ್ರೆ ನಾವು ಭಾಳ ಹಿಂದಿದೆ ಅನ್ನೋಂಥ ಮಾತನ್ನು ಎರಡೂ ಒಪ್ತಾರೋ, ನಾವು ಒಪ್ತೀವಿ. ನಾವು ಅಷ್ಟೇ ಅಲ್ಲ, ಅವರು ಒಪ್ತಾರೆ. ಬಹುಶಃ ನೀವು ಅಸೆಂಬ್ಲಿ ಚರ್ಚೆ ಆಗುತ್ತೆ ನೀವು ನೋಡಿದಿರಿ, ದಕ್ಷಿಣ ಕನ್ನಡದ ಎಷ್ಟು ಜನ ಶಾಸಕರು ಸಚಿವರೆಲ್ಲ ಮಾತಾಡ್ತಾರಲ್ಲ, ಎಲ್ಲರೂ ಮಾತಾಡೋ ಉತ್ತರ ಕರ್ನಾಟಕ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಆಗಿಲ್ಲ, ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಅನ್ನೋದು ಸಾರಾ ಸಂಘಟನೆ ಒಪ್ಕೋತಾರೋ. ಆದರೆ ಅದಕ್ಕೆ ಪೂರಕವಾದಂಥ ಚಿಂತನೆ ಮಾಡ್ತಾರೋ, ಅದರ ಮುಂದೆ ಕ್ರಮ ಮಾಡೋಂಗಿಲ್ಲ, ಅದಕ್ಕೆ ಪೂರಕವಾದಂಥ ಕ್ರಿಯೆ ಇಲ್ಲ. ಅಲ್ಲ ಸರ್, ಇನ್ನೊಂದು ಮಾತು ನಾನು ಕೇಳೋಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ. ಉತ್ತರ ಕರ್ನಾಟಕದ್ದೇನು ನೀವು ಹೇಳ್ತಿದ್ರಲ್ಲ, ಶಾಸಕರಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ ಅಂತ ಅನ್ಸುತ್ತಾ? ಇಲ್ಲ, ಏನು ಇದರಲ್ಲಿ ನಾ ಒಂದು ಮಾತು ಏನಿಲ್ಲ ರೀ, ಅಭಿವೃದ್ಧಿ ಮಾಡ್ಬೇಕನ್ನುವಂಥ ವಿಚಾರದಲ್ಲಿ ಎಲ್ಲರೂ ಇರ್ತೈತಿ. ಯಾರು ಶಾಸಕರು ಇರ್ತಾರೋ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರಶ್ನೆ ಬರಂಗಿಲ್ಲ. ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋದು ಇಚ್ಛೆ ಇಲ್ಲ ನೋಡಿ, ನಾವು ನೇರವಾಗಿ ಹಂಗೆ ಹೇಳಕ್ ಹೋಗಂಗಿಲ್ಲ. ಎಲ್ಲರ ಮನುಷ್ಯರೊಳಗೂ ಉತ್ತರ ಕನ್ನಡದ ಶಾಸಕರಾಗಲಿ. ಅಲ್ಲ ಸರ್, ನೇರವಾಗಿ ಹೇಳ್ಬಿಡಿ. ಅಲ್ಲ ನಾನು ಏನು ಕೇಳ್ತಾ ಇದ್ದೀನಿ, ನೇರವಾಗಿ ಹೇಳ್ಬಿಟ್ರೆ ನಾವು ಎಲ್ಲರನ್ನೂ ಒಂದೇ ತಗಡೆ ಹೋಗಕ್ಕಾಗಂಗಿಲ್ಲ. ಉತ್ತರ ಕರ್ನಾಟಕ ಭಾಗದ ಶಾಸಕರು ಸಚಿವರು ಇವರಲ್ಲೂ ಸಹಿತ ಅಭಿವೃದ್ಧಿ ಪರ ಚಿಂತನೆ ಮಾಡೋರು ಭಾಳ ಚೆನ್ನಾದಾರು. ಶಾಸಕರು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂತ ಭಾಳ ಚೆನ್ನಾಗಿ. ಬಟ್ ಆದ್ರೂ ಕೂಡ ಸರ್, ಇಲ್ಲಿ ಏನಂತಾರೆ ನೀವು, ಇಲ್ಲಿರುವಂತ ಶಾಸಕರ ಹತ್ರ ಏನ್ ದುಡ್ಡು ಐತಲ್ಲ, ಆ ದುಡ್ಡನ್ನ ಕಂಪೇರ್ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ದುಡ್ಡು ಕಡಿಮೆ ಐತೆ. ಅಂದ್ರೆ ಇಲ್ಲಿ ಸ್ವಲ್ಪ ಏನೋ ಲೂಪ್ ಹೋಲ್ ಐತೆ ಅಂತ ಅನಿಸ್ತಾ ಇಲ್ಲ. ಏನ್ ನೋಡಿ,
ಪರ್ಸನಲ್ ಅಮೌಂಟ್, ಪರ್ಸನಲ್ ಪ್ರಾಪರ್ಟಿ ಏನೈತಲ್ರಿ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಯಾವ ಕರ್ನಾಟಕದ ಸಹಿತ ಎಲ್ಲರೂ ಸ್ಥಿತಿವಂತರು ಅದಾರ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವತ್ತಿಂದು ಸಂಘ ಬರ್ತೈತಿ ಪ್ರಾಮಾಣಿಕತೆಯಿಂದ, ಭ್ರಷ್ಟಾಚಾರ ರಹಿತವಾಗಿದ್ದು, ದುಡ್ಡು ಹಂಚಲ್ದ ಎಲೆಕ್ಷನ್ನಾಗ ಗೆಲ್ತಾನೆ ಅನ್ನೋಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ. ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಸ್ಥಿತಿ ಬಂದಾಗ ಇದೆ. ನೀವ್ಯಾರು ರಾಜಕಾರಣ ಅಂದ್ರೆ ಬಂಡನಶಾಹಿ ವ್ಯವಸ್ಥೆ ಕಪಿಮಿಷ್ಟು ಸಿಕ್ಕಿಬಿಟ್ಟೈತಿ ಇವತ್ತು ಪ್ರಜಾಪ್ರಭುತ್ವ. ಅದು ಅಗದಿ ವಿಚಾರ ಸಂಘಟ ಎಲ್ಲರೂ ಒಪ್ಕೊಂತ ಮಾತು. ಇವತ್ತು ರಿಯಲ್ ಎಸ್ಟೇಟ್ ಮಾಡೋರ, ಇಂಡಸ್ಟ್ರಿಯಲಿಸ್ಟ, ಯಾರ ಕೋಟಿಗಟ್ಟಲೆ ದುಡ್ಡು ಐತಿ, ಯಾರು 20, 30, 40, 50% ಬಂದ್ರೆ 100 ಕೋಟಿ ರೂಪಾಯಿ ಖರ್ಚು ಮಾಡಾಡ್ದಾರೋ ಅವ್ರು ಮಾತ್ರ MLA ಆಗಿ ಇಲೆಕ್ಟ್ ಆಗ್ಬೋದಪ್ಪ ಅನ್ನುವಂಥ ಸ್ಥಿತಿಗೆ ಬಂದು ನಾವು ಮುಟ್ಟಿದ್ದೀವಿ. ಅಂಥ ಸಂದರ್ಭದೊಳಗೆ ಯಾರು ಶ್ರೀಮಂತರು ಯಾರು ಬಡವರು ಅಂತ ಹೇಳೋ ಸ್ಥಿತಿ ಇಲ್ಲ. ನಮ್ದೇನಾಯ್ತು ಆಯ್ತು ಬರೋದ್ರೆ, ಈಗ ನೀವು ನಾಳೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿಲ್ಲ, ಅಲ್ಲಿ ಮೂಲ ವಿಷಯಕ್ಕೆ ಬರ್ಬೇಕಾಗಿದೆ. ನೀವು ಇದ್ದಂಥವ್ರು ಈಗ ಉತ್ತರ ಕನ್ನಡ ಅನ್ಯಾಯ ಆಗ್ಯದ, ಮತ್ತು ಬೆಳಗಾವಿ 2ನೇ ರಾಜಧಾನಿ ಘೋಷಣೆ ಆಗ್ಬೇಕಂತ ನೀವು ಬಯಸ್ತಾ ಇದ್ದೀರಿ. ಒಂದೇಳೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಹೆಜ್ಜೆ ನಿಮ್ಗೆ ನೋಡಿ, ನಮ್ದು ಪ್ರಾಮಾಣಿಕ ಬೇಡಿಕೆ ಐತಿ. ನಿಮ್ಗೊಂದು ಇದು ಹಿಂದೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕಾಗೈತಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ನಮ್ಗೆ ವಂಚನೆ ಆಗೈತಿ, ನಮಗೆ ಈ ವಿಷಯದೊಳಗೆ ತಾರತಮ್ಯಕ್ಕೆ ಒಳಪಟ್ಟಿದ್ವಿ ಅನ್ನೋಂಥ ಭಾವನೆ ನಮ್ಮಲ್ಲಿ ದಟ್ಟವಾಗಿತ್ತು. ಯಾವಾಗ ಬೆಳಗಾವಿ ಸುವರ್ಣಸೌಧ ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪವನ್ನು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಣಯ ಮಾಡಿದರು. ಅದರ ಹಿಂದಿನ ಪ್ರೇರಕ ಶಕ್ತಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಇದ್ದರು. ಅವರ ಒಂದು ಸಂಕಲ್ಪದ ಪರವಾಗಿ ಕಾರಣದಿಂದನೇ ಬೆಳಗಾವಿ ಸುವರ್ಣಸೌಧ ನಿರ್ಮಾಣ ಮಾಡುವಂಥ ಒಂದು ಉದ್ದೇಶ ಅಥವಾ ಒಂದು ಸಂಕಲ್ಪ ರಾಜ್ಯ ಸರ್ಕಾರದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಮಾಡಿದರು. ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ರು ಅಂತೇಳಿ ಅವತ್ತು ಆಯ್ತದ ಸುವರ್ಣಸೌಧ ನಿರ್ಮಾಣ ಮಾಡುವಂಥ ಅಡಿಗಲ್ ಸಮಾರಂಭ ಆಯಿತು. ತದನಂತರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿದ್ದಾಗ ಅದು ಪೂರ್ತಿ ಮಾಡಿತು. ಅವಾಗ ನಮ್ಮ ಮನಸ್ಸಿಗೆ ಒಂದು ಭಾವನೆ ಬಂದಿತ್ತು, ಯಾವತ್ತು ಬೆಳಗಾವಿ ಸುವರ್ಣಸೌಧ ನಿರ್ಮಾಣ ಆಯ್ತು, ಇನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರ್ವ ಚಾಲು ಆಕತಿ. ಇದು ಸುವರ್ಣಸೌಧ ಅಂದ್ರೆ ಒಂದು ಎರಡು ಮಿನಿಟ್ ನಾ ಕ್ಲಿಯರ್ ಮಾಡ್ಬಿಟ್ಟಾವ. ಇನ್ನು ಮುಂದೆ ಇವತ್ತು ಯಾವ ಬೆಳಗಾವಿ ಸುವರ್ಣಸೌಧ ಐತೆ ಅಂದ್ರೆ, ಇವು ಬೆಂಗಳೂರು ವಿಧಾನಸೌಧ ಏನೈತಿ ಅದೆಲ್ಲ ಬೆಳಗಾವಿ ಸುವರ್ಣಸೌಧ ಆಗೈತಿ. ಬೆಂಗಳೂರು ರಾಜಧಾನಿ ಐತಿ, ಅಧಿಕೃತವಾಗಿ ನಮ್ಮ ಬೆಳಗಾವಿ 2ನೇ ರಾಜಧಾನಿ. ಅಲ್ಲ, ಕಟ್ಟಡಕ್ಕೆ ಅನುಗುಣವಾಗಿ ಅಲ್ಲಿದೇನು ವಿಧಾನಸೌಧ ಐತಲ್ಲ ಹಂಗೆ ಇದು ಸುವರ್ಣಸೌಧ ಐತಿ. ನಾ ಏನ್ ಹೇಳ್ತೇನೆ, ನಮ್ಮ ವಿಚಾರ ಇತ್ತು ಅವತ್ತು. ನಮ್ಮ ಒಂದು ಆಸೆ ನಿರ್ಮಾಣ ಆಗಿತ್ತು ನಮ್ಮಲ್ಲಿ. ನಾವು ಭಾಳ ಆಶಾಗೋಪುರ ಕಟ್ಟಿದ್ವಿ. ಬೆಳಗಾವಿ ಸುವರ್ಣಸೌಧ ಅಂದ್ರೆ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಕೈತಿ. ಬೆಳಗಾವಿ ಸುವರ್ಣಸೌಧ ಇಲ್ಲಿ ಬಂದೈತಿ, ಇಲ್ಲಿ ಕಾರ್ಯಾಂಗ ಬರ್ತೈತಿ, ಸೆಕ್ರೆಟರಿಯೇಟ್ ಬರ್ತದೆ, ಕಾರ್ಯಾಲಯ ಇಲ್ಲಿ ಪ್ರಾರಂಭ ಆಕೈತಿ, ಸೆಕ್ರೆಟರಿಯೇಟ್ ಬರ್ತದೆ, ಅಧಿಕಾರಿಗಳು ಬರ್ತಾರು. ಬೆಳಗಾವಿ 2ನೇ ರಾಜಧಾನಿ ಆಕೈತಿ. ಮತ್ತು ನಮಗೆ ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕದವ್ರಿಗೆ ಏನು ಬೇಕು ಬೇಡಿಕೆ ಅದಾವು, ಇವೆಲ್ಲ ಪೂರಕವಾದಂಥ ಚಿಂತನೆ ಇಲ್ಲೇ ಆಕೈತಿ. ಅದಕ್ಕೆ ಪೂರಕವಾದಂಥ ಆದೇಶ ಇಲ್ಲೇ ದೊರೆತೈತಿ. ನಾವು ದೂರದ ಬೆಂಗಳೂರಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗುವಂಥ ಸಮಸ್ಯೆ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಆಗಿತ್ತು. ಇವತ್ತು 8 ವರ್ಷ ಆದ್ರಿ. 2012 ಅದೆಲ್ಲ ಅಸ್ತಿತ್ವಕ್ಕೆ ಬಂತು. ಇವತ್ತು 2025 ಮುಗಿಯಾಕೆ ಬಂತಿ. ಅಂದ್ರೆ 13 ವರ್ಷ ಆಯಿತು. ಇನ್ನೂ ಮಟ್ಟ ವರ್ಷದೊಳಗೆ 10 ದಿವಸದ ಕಾಟಾಚಾರದ ಅಧಿವೇಶನ ಬಿಟ್ಟರೆ ಬೆಳಗಾವಿ ಸುವರ್ಣಸೌಧದೊಳಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿಲ್ಲ, ಅಥವಾ ಒಂದು ಕಮಿಟಿಗಳ ಮೀಟಿಂಗ್ ಆಗಂಗಿಲ್ಲ, ಮತ್ತೇನು ರಾಜ್ಯ ಸರ್ಕಾರದ ಚಟುವಟಿಕೆಗಳು ಇರಂಗಿಲ್ಲ, ಯಾವ ಕಾರ್ಯಾಲಯಗಳು ಅಲ್ಲಿಲ್ಲ. ಕಾರ್ಯಾಲಯ ಅಂದ್ರೆ ಇನ್ನೊಂದು ಇಲ್ಲಿ ಸ್ಪಷ್ಟನೆ ಕೊಡ್ತೀನಿ ಸರ್, ಜಿಲ್ಲೆಗೆ ಸಂಬಂಧಿಸಿದಂತ ಕಾರ್ಯಾಲಯಗಳು ಅಲ್ಲಿ ಇದಾವೆ. ಯಾವ್ದಾವ ಏನು ಒಂದು 2-3 ಸರ್, ಒಂದೆರಡು ಕಾರ್ಯಾಲಯಗಳನ್ನ ಅದಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಾವೊಂದು ಹೇಳ್ತೇವೆ, ಕಟ್ಟಡ ಖಾಲಿ ಬೀಳಬಾರ್ದಂತ, ಭೂತ್ ಬಂಗ್ಲೆ ಆಗ್ಬಾರ್ದು ಅಂತ. ಒಂದು ನಾನು ಹೇಳ್ತೀನಿ, ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ವ್ಯಾಪ್ತಿಗಳು ಬರುವಂಥ ಕಾರ್ಯಾಲಯಗಳು, ಡಿವಿಷನಲ್ ಕಮಿಷನರ್ ವ್ಯಾಪ್ತಿಗಳು ಬರುವಂಥ ಕಾರ್ಯಾಲಯಗಳು, ಅಥವಾ ಜಿಲ್ಲಾಗೆ ಸೀಮಿತವಾದಂಥ ಕಾರ್ಯಾಲಯಗಳನ್ನ ಸುವರ್ಣಸೌಧ ಅಲ್ಲಿ ನೀವು ಶಿಫ್ಟ್ ಮಾಡೋರಿದ್ರೆ, ಅಲ್ಲಿ ಪ್ರಾರಂಭ ಮಾಡೋರಿದ್ರೆ ಮತ್ತು ಅದನ್ನು ಕಟ್ಟೋ ಅವಶ್ಯಕತೆ ಐತಿ. ನಮ್ಮ ಬೆಳಗಾವಿದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಭಾಳ ಅದಾವ. ಸರ್ ಇನ್ನೂ ಒಂದೇನಪ್ಪ ಅಂತಂದ್ರೆ, ನಾಳೆ ನೀವು ಅಲ್ಲಿ ಹೋರಾಟ ಕುಂತಾಗ ಇದು ಒಂದು ಎಬ್ಸಿ ಸರ್, ಅಲ್ಲಿ ಏನು ಸೈನ್ಸ್ ಪಾರ್ಕ್ ಅದು ಇದೆಲ್ಲ ಮಾಡಿದಾರಲ್ಲ, ಅದರಲ್ಲಿ ಇಷ್ಟು ದೊಡ್ಡ ಒಂದೇನಂತೀರ ನೀವು ಅಕ್ರಮ ನಡೆದಿದೆ ಸರ್. ಅಲ್ಲಿ ಏನೇನೋ ಅದು ಇದು ಹಾಗೆ ಹೀಗೆ ಅಂತ ಹೇಳಿ ಪಂಚಾಯಿತಿ ಜಾಗಗಳನ್ನು, ಈ ಪಂಚಾಯಿತಿ ಜಾಗ ಆ ಪಂಚಾಯಿತಿ ಜಾಗ, ಆಮೇಲೆ ಅಲ್ಲಿ ಕ್ವಾಲಿಟಿ ಯೂಸ್ ಮಾಡಿರುವಂತಹ ಮಟೀರಿಯಲ್, ಏನು ಸಖತ್ತಾಗಿರೋ ಕ್ವಾಲಿಟಿ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಸರ್. ಸುವರ್ಣಸೌಧ ಅಧಿವೇಶನ ನಡೆಯುತ್ತೆ, ಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಆ ಒಂದು ಪರಿಕಲ್ಪನೆ ಇಲ್ಲ. ನರೇಗಾ ಯೋಜನೆಯಲ್ಲಿ ಅಡಿಯಲಾಗಿದ್ದು ಏನಂತೀರ ನೀವು, CS ಅವರು ಮಾತಾಡುವಾಗ ಅದ್ರ ಹಿಂದ್ಗಡೆನೆ ಬುಲ್ಡೋಸರ್ ಇಂದ ಅಗಿತವ್ರೆ ಸುವರ್ಣಸೌಧದ ಎದುರುಗಡೆ. ಸೊ ಇವನ್ನೆಲ್ಲ ಕೂಡ ತಾವು ಪ್ರಸ್ತಾಪ ಮಾಡಿ ಆಮೇಲೆ ಒಳ್ಳೆ ಸರ್ ಮುಂದಿಂದು ಪ್ರಶ್ನೆ ಏನಪ್ಪ ಅಂದರೆ, ಭವ್ಯತೆ ಮೆರೆದಂತಹ ಉತ್ತರ ಕರ್ನಾಟಕ ಏನಕ್ಕಂದರೆ ಇಲ್ಲಿ ಚಾಲುಕ್ಯರು ಬಂದರು, ಹೌದಾ, ಆಮೇಲೆ ಇಲ್ಲಿ ರಾಷ್ಟ್ರಕೂಟರು ಬಂದರು,
ಆಮೇಲೆ ಬಿಜಾಪುರ ಸುಲ್ತಾನರು ಬಂದರು, ಬಹಮನಿ ಸುಲ್ತಾನರು, ಎಲ್ಲರೂ ಇಲ್ಲೇ ಇದ್ದರು. ಅಂದರೆ ಆಡಳಿತಾತ್ಮಕವಾದಂತಹ ಪ್ರತಿಯೊಂದು ಕೇಂದ್ರಗಳು, ಕೇಂದ್ರ ಬಿಂದುಗಳು ಇಲ್ಲಿದ್ವು. ಆಮೇಲೆ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ, ಅವ್ರ ಸಾಮಂತರೇ ದಕ್ಷಿಣ ಕರ್ನಾಟಕದಲ್ಲಿ ಇವಾಗ ಮೈಸೂರದಲ್ಲಿರುವಂತಹ ಒಡೆಯರ್ ಫ್ಯಾಮಿಲಿ. ಅವ್ರಿಗೆ ಆಡಳಿತ ಕಲಿಸಿದವರು ಉತ್ತರ ಕರ್ನಾಟಕದವರು. ಬಟ್ ಆದರೂ ಕೂಡ ಭವ್ಯತೆ ಮೆರೆದ ಈ ಒಂದು ಉತ್ತರ ಕರ್ನಾಟಕ ಈಗ ಹಾಳು ಕೊಂಪೆ. ಇದಕ್ಕೇನಂತೀರ? ಇದು ಒಪ್ಪುದ ವಿಷಯ ಯಾಕಂದ್ರೆ ರೀ, ನೀವು ಏನಂಗೆ ನೀವು ಭಾಳಷ್ಟು ಉದಾಹರಣೆ ಕೊಟ್ರಿ, ಒಂದಲ್ಲ 10 ಉದಾಹರಣೆ ಕೊಟ್ರಿ. ಅಂಥ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿತ್ತು. ನಮಗಿಂತಲೂ ಹೆಚ್ಚು ಯಾರು ಚಿಂತನೆ ಮಾಡಬೇಕಾಗಿತ್ತಂದ್ರೆ, ಯಾರು ಉತ್ತರ ಕರ್ನಾಟಕ ಭಾಗದ ಶಾಸಕರದಾರು, ಸಚಿವರದಾರು, ಯಾರು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರದಾರು, ಅವರ ಮೊದಲು ಚಿಂತನೆ ಮಾಡಬೇಕಾಗಿತ್ತು. ಯಾಕಂದ್ರೆ ಸರ್ ಇಲ್ಲಿ ಜಿಲ್ಲಾನೇ ಒಡ್ಸಕ್ಕಾಗ್ತಾ ಇಲ್ಲ. ನೋಡಿ, ನಮ್ಮ ಇಲ್ಲಿ ಜಿಲ್ಲಾ ಒಡ್ಸಕ್ಕಾಗ್ತಾ ಇಲ್ಲ. ಇಲ್ಲಿ ಶಾಸಕರಿಗೆ 1000 ಜನರ ಕೂಗು, ಒಬ್ಬ MLA ಕೂಗು ಅಷ್ಟೇ ಇರ್ತದೆ ವೇಟ್. ಆದ್ರೆ ಕೂಗ್ತಾನೆ ಇಲ್ಲ ಸರ್. ಅದೇ ನಾವೇನು ಹೇಳುದು ನೋಡಿ, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು, ಆಡಳಿತ ಅಂತ ಇಲ್ಲಿ ಬರಬೇಕು, ಅಧಿಕಾರ ವಿಕೇಂದ್ರೀಕರಣ ಹಾಕಿ ಆ ಅಧಿಕಾರ ನಾವು ಚಲಾಯಿಸಬೇಕು, ನಮ್ಮ ಬೇಕು ಬೇಡಿಕೆಗಳ ನಿರ್ಣಯ ನಾವೇ ತಗೋಬೇಕು, ಇಲ್ಲೆಲ್ಲ ಪರಿಪೂರ್ಣ ಅಭಿವೃದ್ಧಿ ಆಗ್ಬೇಕನ್ನೋಗಿದ್ರೆ ಧ್ವನಿ ಯಾರು ಎತ್ತಬೇಕಂದ್ರೆ ನಮ್ಮ ಶಾಸಕರು, ಸಚಿವರು ಎತ್ತಬೇಕು. ಸಮಸ್ಯೆ ಐತೆ ಹೇಳ್ತೀನಿ. ಇವತ್ತು ಉತ್ತರ ಕರ್ನಾಟಕ ಭಾಗದ ಶಾಸಕರು, ಸಚಿವರು ಮನುಷ್ಯ ಒಂದು ಭಾವನೆ ಐತಿ. ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆ ದಕ್ಷಿಣ ಕರ್ನಾಟಕದ ಹಿಡಿತದೊಳಗೈತಿ ಅನ್ನೋ ಭಾವನೆ ಐತಿ. ಅದು ಸಹಜ. ಯಾಕಂದ್ರೆ ನಾವು ಹೋಗಿ ಮತ್ತೊಬ್ಬರ ಪ್ರದೇಶ ಕೂತಾನೆ ನಮ್ಮ ಅಧಿಕಾರ ಚಲಾಯಿಸ್ಬೇಕಾಗತ್ತೆ. ಒಂದು ನಮ್ಮಿ ಯಾವುದೋ ಮಾನಸಿಕ ಹಿಂಜರಿತ ಇವ್ರ ಮನುಷ್ಯನಾಗ ಐತೇನೋ ಅನ್ನೋಂಥ ಭಾವನೆ ನಮ್ದಾಗೈತಿ. ನಾವೇನಾದರೂ ಇದಕ್ಕೆ ದೊಡ್ಡ ಪ್ರಮಾಣದ ಧ್ವನಿ ಹಾಕ್ರ ಅಥವಾ ಇರುವ ಸ್ಥಾಪಿತ ವ್ಯವಸ್ಥೆ ವಿರುದ್ಧ ಧ್ವನಿ ಐತ್ರ, ನಮ್ಮ ಒಂದು ಅಧಿಕಾರದ ಅಂತ ಅದು ಏನಾದರೂ ಅದಕ್ಕೆ ಕಡಿಮೆ ಆಗಂಗಿಲ್ಲ, ಅದಕ್ಕೆ ಕುಂದ ಬಂದಿತ್ತು, ಸಂಸದತ್ತು ಅನ್ನೋಂಥ ಅದಕ್ಕೆ ಕುಂದಾಗಿ ನಾವೆಲ್ಲರೂ ಸ್ಥಾನ ಪಲ್ಲಟ ಆಗ್ಬೋದು ಅನ್ನೋಂಥ ಹಿಂಜರಿತ ಮನೋಭಾವನೆ ಐತಿ. ಎಲ್ಲಿ ಮಠ ನಮ್ಮ ಭಾಗದ ಶಾಸಕರು, ಸಚಿವರುಗಳು ಈ ಹೆದರಿಕೆಯ ಮನೋಭಾವನೆಯಿಂದ, ಹಿಂಜರಿತದ ಭಾವನೆಯಿಂದ ಹೊರಗೆ ಬಂದ ದಿಟ್ಟತನ. ಈಗ ನೀವು ಒಂದು ಉದಾಹರಣೆ ನೋಡಿ, ಸನ್ಮಾನ್ಯ ಶ್ರೀ ರಾಜೀವ್ ಕಾಗೆ ಅವರು ವಿಧಾನಸೌಧದೊಳಗೆ ಸಾರಾಸಗಟ ಹೇಳ್ಬಿಟ್ರು, ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಪರ, ನನ್ನ ನಿಲುವು ಅತ್ಯಂತ ಗಟ್ಟಿ, ನಾನು ಸಾಯು ಮಠ ಇದಕ್ಕೆ ಗಟ್ಟಿ ಅಂತ ಹೇಳ್ಬಿಟ್ರು. ಒಂದ್ಸಲ ನೀವು ಗಟ್ಟಿಯಾಗಿ ಹೇಳಿದ್ರೆ ಎಲ್ಲರೂ ನಿಮ್ಮ ಕಡೆ ನೋಡಕ್ಕೆ ಚಾಲು ಮಾಡ್ತಾ ಹೊರತಾಗಿ ಅವಾಗ ನೀವು ಅವ್ರ ಕಡೆ ನೋಡೋ ಪ್ರಶ್ನೆ ಬರಂಗಿಲ್ಲ. ಈ ಪಾಪ ರಾಜೀವ್ ಕಾಗೆ ಅವರು ಒಬ್ಬ ಹಾಕಿದರು, ಅವ್ರು ಒಂಟಿ ದನಿ ಆಗಬಾರ್ದು. ಮುಂದಿನ ದಿನಮಾನದೊಳಗೆ ಶ್ರೀ ಕಾಗೆ ಅವ್ರ ಜೊತೆಗೆ ಕೈ ಜೋಡಿಸುವಂತ ಜನ ಬಹಳಷ್ಟು ಜನ ಶಾಸಕರು ಇಲ್ಲಿ ಕೂಡ್ಬೇಕಾಗತ್ತೆ. ಒಂದು 20 ಜನ ಶಾಸಕರು ಕೂಡಿ ಇದಕ್ಕೆ ನಾವು ಗಟ್ಟದು ಪಟ್ಟಂತ ಧ್ವನಿ ಹಾಕಿದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರ್ವ ಅವಾಗ ನಿಜವಾಗಿ ಪ್ರಾರಂಭ ಆಗುತ್ತೆ. ಅವಾಗ ದಕ್ಷಿಣ ಕನ್ನಡದವ್ರು ನಿಮ್ಗೆ ಹುಡ್ಕೋತ್ ಬರ್ತಾರೋ, ನಿಮ್ದು ಏನ್ ಬೇಕು ಹೇಳಪ್ಪ, ಏನ್ ಮೊದಲು ನೀವು ಮಾಡ್ಕೋರಿ, ನಮ್ಮ ರಾಜ್ಯ ಬಿಟ್ಟು ಹೋಗ್ಬೇಡ ಅನ್ನುವಂಥ ಭಾವನೆಗೆ ಬರ್ಬೋದು. ನಮಗೆ ಬೇಕಾದದ್ದೇನು, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಏಕೀಕೃತ ರಾಜ್ಯ, ಅದು ಮುಖ್ಯ ಅಲ್ಲ. ಈ ಭಾಗದ ಜನರ ಅಭಿವೃದ್ಧಿ ಆಗಬೇಕು. ಈ ಭಾಗದ ಅಭಿವೃದ್ಧಿ ಸರ್ ತೆಲಂಗಾಣ, ಆಂಧ್ರನು ಹೌದಾ ಸರ್, ಅವ್ರಿಗೆ ಆದಂತಹ ಒಂದು ಸಪ್ರೇಟಿಸಮ್ ಮಾಡ್ಕೊಂಡ್ರು ಅವರು. ಅನಿವಾರ್ಯ ಅದು. ಇದೇ ಪರಿಸ್ಥಿತಿ ಬಂತದು. ಇದಪ್ಪ ಈಗ ಏನು ಇಲ್ಲಿ ಬಂದದ ನಮ್ಮಲ್ಲಿ ಇವತ್ತು, ಅದ ಪರಿಸ್ಥಿತಿ ಬಂದಾಗ ಮಲ್ತಾಯಿ ತೋರಿದ್ರಿಂದಾಗಿ ಅವ್ರು ಅನಿವಾರ್ಯ ಬೆಂಗಳೂರಿಗೆ ನಾವು ಹೋಗ್ಬೇಕಪ್ಪ ಅಂತಂತಂದ್ರೆ, ಏನೋ ಒಂದು ರಾಜ್ಯ ಮಟ್ಟದ ಕೆಲಸ ಬೆಂಗಳೂರಿಗೆ ಹೋಗ್ಬೇಕಂತ ಅಂತಂದ್ರೆ ಮಿನಿಮಮ್ 24 ಗಂಟೆ, 12ರಿಂದ 24 ಗಂಟೆ ಬೇಕು. ಕಲ್ಯಾಣ ಕರ್ನಾಟಕದವ್ರಂತೂ 24 ಗಂಟೆ ಬೇಕು. ಹೌದಾ, ತುದಿಲಿ ಇರತಕ್ಕಂಥ ಒಬ್ಬ ಮನುಷ್ಯ ಬೆಂಗಳೂರಿಗೆ ಬರ್ತಾನಪ್ಪ ಅಂತಂದ್ರೆ, ಸೊ ಇಲ್ಲೊಂದು ಏನೋ ಒಂದು ಆಡಳಿತಾತ್ಮಕವಾದಂತಹ ಇನ್ನೊಂದು ಬೇಕು. ಈ ಎಲ್ಲಕ್ಕಿಂತ ಮುಂದೆ ನಾವು ಮುಂದೆ ಹೋಗ್ಬೇಕು, ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗೈತಿ. ಅವತ್ತು ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ಜನಸಂಖ್ಯೆ ಅಷ್ಟಿತ್ತು. ಹೌದು, ಸಾಧಾರಣ ನನ್ನ ಲೆಕ್ಕಲೆ 2.5ರಿಂದ 3 ಕೋಟಿ ಇರ್ಬೋದು. ಹೌದು, ಅದಕ್ಕಿಂತ ಒಳಗಡೆನೆ. ಇವತ್ತು ನಮ್ಮ ಜನಸಂಖ್ಯೆ 7 ಕೋಟಿ ಬಂದಿತ್ತು. 7 ಕೋಟಿ ಜನಸಂಖ್ಯೆ ಐತೆ ನಮ್ದು ಈಗ ರಫ್ಲಿ. ಹಂಗಿದ್ದಾಗ 3 ಕೋಟಿ ಇದ್ದಂತ ಜನರಿಗೆ ಪೂರಕವಾದಂಥ ಸರ್ಕಾರ ರಚನೆ ಆಗಾಗಿತ್ತು. ಇವತ್ತು 7 ಕೋಟಿ ಆದಾಗ ಅದು ಒಂದೇ ಸರ್ಕಾರದಿಂದ ಅದು ಮಾಡಕ್ಕೆ ಸಾಧ್ಯತೆ ನಾವು ವಿಚಾರ ಮಾಡ್ಬೇಕಾಗೈತಿ. ಈಗ ಇದಕ್ಕೊಂದು ಉತ್ತರ ಹೇಳ್ಬಿಡ್ತೇನೆ ನಾನು. ಬೆಂಗಳೂರು ಮಹಾನಗರ ಪಾಲಿಕೆ ಒಡೆದು ಎಷ್ಟು ಭಾಗ ಮಾಡ್ರು? 4ರಿಂದ 5 ಭಾಗ ಮಾಡ್ರಿ. ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಮಧ್ಯ ಅಂತೇಳಿ ಮಾಡಿದ್ವಿ. ಬೆಂಗಳೂರ ಒಂದು ಕಾರ್ಪೊರೇಷನ್ ನಿಮಗೆ ಮಾಡೋಕ್ಕಾಗವಲ್ತ. ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಬೆಂಗಳೂರಿಗೆ ಹೋಲಿಸಿದ್ರೆ ಮತ್ತೆ ಒಂದೇ ಇರಬೇಕಾಗಿತ್ತು, ನೀವು ಬಿಡಬೇಕಾಗಿತ್ತು. ಅದನ್ನ ನೀವು ಹೊಡೆದು 4-5 ಭಾಗ ಯಾಕೆ ಮಾಡ್ರಿ? ಅಂದ್ರೆ ಅಧಿಕಾರ ಸ್ಥಳ ನಡ್ಸಕ್ಕಾಗಂಗಿಲ್ಲ. ಕಾರ್ಪೊರೇಷನ್ದ ಎಲ್ಲರ ಸ್ಪಂದನೆ ಮಾಡೋಕ್ಕಾಗಂಗಿಲ್ಲ, ಎಲ್ಲರ ಕೋರಿಕೆಯನ್ನು ಮನ್ನಣೆ ಮಾಡೋಕ್ಕಾಗಂಗಿಲ್ಲ, ಎಲ್ಲರ ಅಭಿವೃದ್ಧಿ ಮಾಡೋಕ್ಕಾಗಂಗಿಲ್ಲ. 4 ಅಥವಾ 5 ಭಾಗ ಇದ್ರೆ ನಾವು ಎಲ್ಲರಿಗೂ ಸರಳಿತ ಆಡಳಿತ ಕೊಡಬಹುದು, ವಿಕೇಂದ್ರೀಕರಣ ಆಗ್ಬೋದು ಅಂತ ಭಾವನೆಯಿಂದ ಮಾಡಿದ್ರಿ. ಮತ್ತು ಅದನ್ನೇ ಇಲ್ಲೂ ಅಪ್ಲೈ ಮಾಡಿಲ್ಲ.
ಬೆಂಗಳೂರಿಗೆ ನೀವು ಅಪ್ಲೈ ಮಾಡಿದ್ರಿ, ಸರ್ಕಾರದವರು ಮಾಡಿದ್ರಿ. ಈಗ ಅದಕ್ಕೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎರಡು ಮಾಡಿ ಏನು ತಪ್ಪಿಲ್ಲ, ನಾವು ಕೇಳಿದ್ರೆ ತಪ್ಪಿಲ್ಲ. ಈಗ ನಾನು ಒಂದು ಕೇಳ್ತೀರಿ, ಒಂದು ಮನ್ಯಾಗ 4 ಜನ ಮಕ್ಕಳದಾರು, ಕಡಿಮಟ್ಟ ಕೂಡ ಇರ್ತಾರೇನ್ರಿ? ಇಲ್ಲ. ಅವ್ರ ವಯಸ್ಸಿಗೆ ಬಂದ ನಂತರ ಪ್ರಬುದ್ಧರಾದ ನಂತರ ತಮ್ಮ ಹೆಂಡತಿ ಮಕ್ಕಳು ತಮ್ಮದೇ ಆದಂಥ ಒಂದು ವ್ಯವಸ್ಥೆ ನಿರ್ವಹಣೆ ಮಾಡ್ಕೊಬಾರ್ದಲ್ಲ. ಹಂಗೆ ಒಂದು ರಾಜ್ಯದಾಗ ನಾವು 3-4 ಮಂದಿ ಇದೀವಿ. ಸಪೋಸ್ ಈಗ ನಮಗೆ ಅನ್ಯಾಯ ಆಗತೈತಿ, ಕುಟುಂಬದ ಯಜಮಾನದಿಂದ ನಮಗೆ ಸ್ಪಂದನೆ ಸಿಗುವಂತು, ಆ ಸಂಪನ್ಮೂಲತೆ ನನಗೆ ದೊರೆಯುವಂತು, ನಾನು ಪ್ರತ್ಯೇಕ ನಾ ಬೇರೆ ಇರ್ತೀನೋ, ಬೇರೆ ಕೇಸಿಂದ ನಾನು ಜೀವನ ಮಾಡ್ತು ಅಂತಂದ್ರೆ ಆ ಕುಟುಂಬದೆಲ್ಲ ಕುಡಿದ ಹ್ಞೂ ಅಂತ ಅವ್ನು ಬೇರೆ ಕಳಿಸ್ತೀರೋ ಏನು ಮಾಡ್ತೀರಿ ನೀವು? ಇದು ಅದೇ ಪರಿಸ್ಥಿತಿ ಸರ್. ಈಗ ನಾಳೆ ನೀವೇನು ಸ್ಟ್ರೈಕ್ ಮಾಡ್ಕೊಂಡಿದ್ರೆ ಅದರಲ್ಲಿ ಯಾರ್ಯಾರು ನೀವು? ಇಲ್ಲ ನೋಡಿ, ಈಗ ನಾವು ಸುಮಾರು 13 ವರ್ಷದ ಹಿಂದೆ ಇವತ್ತೇನು ಹೈಕೋರ್ಟ್ದ ನ್ಯಾಯವಾದಿಗಳಿದಾರು, ಹೋರಾಟಗಾರರು, ಅವರ ಹೋರಾಟದಿಂದನೇ ಇವತ್ತು ಧಾರವಾಡಕ್ಕೆ ಹೈಕೋರ್ಟ್ ಪೀಠ ಬಂದೈತಿ. ಸನ್ಮಾನಿತ ಬಿ ಡಿ ಹಿರೇಮಠವರು, ನಮ್ಮ ಮಾಹಿತಿ ಹಕ್ಕು ಹೋರಾಟಗಾರರಾದ ಶ್ರೀ ಭೀಮಪ್ಪ ಗಡಾದವರು, ನಾನು, ನಮ್ಮ 3 ಮಂದಿ ಜೊತೆಗೇ ಇವತ್ತು ಅನೇಕ ಜನ ಮುಖಂಡರಿದ್ದಾರೆ. ನಮ್ಮ ನಾಗೇಶ್ ಕೋಲ್ಸೆಟ್ ಅಂತಿರೋ ಅವರು ಸ್ವಲ್ಪ ಇದ್ರ ಬಗ್ಗೆ ಭಾಳ ಚಿಂತನೆ ಇಟ್ಟು ಹೋರಾಡ್ತಾರೋ. ಅದ್ರ ಜೊತೆಗೆ ನಮಗೆ ಅಡ್ವೇಶ್ ಇಡಿ ಅವರು ಬೆಳಗಾವಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದರು, ನೀರಲ್ಗಿ ಮಠ ಇದ್ದಾರು. ಹಿಂಗೆ ಭಾಳಷ್ಟು ಜನ ನಮ್ಮ ಉದಯ ಕರ್ಜಿ ಮಠದಾರು. ಸುಮಾರು ಒಂದು 20 ಮಂದಿ ಟೀಮ್ ಐತಿ. ಪ್ರಾರಂಭದೊಳಗೆ 20 ಮಂದಿ ಟೀಮ್ ಇರ್ಬೋದು, ಆದರೆ ಮುಂದಿನ ದಿನಮಾನದೊಳಗೆ ಎಂಥ ಒಂದು ಶೈನಿ ಕಟ್ತು ಅಂದ್ರೆ 2 ವರ್ಷದೊಳಗೆ ಅದರ ಪರಿಣಾಮವನ್ನು ರಾಜ್ಯ ನೋಡ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮುಂದಿನ ಭಾಗದಲ್ಲಿ ಇನ್ನಷ್ಟು ಚರ್ಚೆ ಈ ಒಂದು ಏನಂತೀರ ನೀವು ನಾರ್ತ್ ಕರ್ನಾಟಕದ್ದು ಸಮಸ್ಯೆ ಕುರಿತಾಗಿ ಮಾಡೋಣ.